ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಉಗ್ರರು ಮಾಡಿದ್ದಂಥ ಕುಕೃತ್ಯಕ್ಕೆ ಭಾರತ ಪ್ರತೀಕಾರದ ಮಾತನ್ನಾಡಿದೆ. ಒಂದು ಕಡೆ ಭಾರತ ಕೂಡ ಒಂದಿಷ್ಟು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥದ್ದು ಮೀಟಿಂಗ್ ಮೇಲೆ ನಡೀತಾ ಇದೆ ಭಾರತದಲ್ಲಿ. ಇದರ ನಡುವೆ ಪಾಕಿಸ್ತಾನದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ಬಗ್ಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿ. ಈಗ ದೃಶ್ಯಾವಳಿಯಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಏನು ನಡೀತಾ ಇದೆ ಪಾಕಿಸ್ತಾನದಲ್ಲಿ? ಇದು ಯುದ್ಧ ಸೂಚನೆನಾ ಅಂತ? ಖಂಡಿತ ಮಹೇಶ್, ಯುದ್ಧ ಮಾಡಿದ್ರೂ ಸಹ ಎದುರಾಳಿಯ ಬಲ ದೌರ್ಬಲ್ಯವನ್ನು ಅರಿತು ಯುದ್ಧ ಮಾಡಬೇಕೆಂಬ ಒಂದು ಮಾತಿದೆ. ಪಾಕಿಸ್ತಾನದ ಉಗ್ರರು ಏಪ್ರಿಲ್ 22ನೇ ತಾರೀಕು ಏಕಾಏಕಿ ಭಾರತೀಯರನ್ನ, ಅದರಲ್ಲೂ ಕೂಡ ಅಮಾಯಕರನ್ನ 26 ಜನರ ಒಂದು ಪ್ರಾಣವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಪ್ರತೀಕಾರವಾಗಿ ಭಾರತ ದೇಶದ 140 ಕೋಟಿಯ ಜನರ ಆಕ್ರೋಶ ಇದೀಗ ಭುಗಿಲೆಕ್ತಿರುವಂಥದ್ದು. ಈಗ ಪಾಕಿಸ್ತಾನದ ಕೆಲವೊಂದು ಸಚಿವರು ಇರ್ಬೋದು, ಕೆಲವೊಂದು ಅಧಿಕಾರಿಗಳಿರ್ಬೋದು, ಜೊತೆಗೆ ಪಾಕಿಸ್ತಾನ ಸೈನಿಕರು ಕೂಡ ಗಡಿಯಲ್ಲಿ, ಭಾರತ ಮತ್ತು ಪಾಕಿಸ್ತಾನ ಗಡಿ ಏನಿದೆ ಆ ಒಂದು ಗಡಿಯಲ್ಲಿ ನಿರಂತರವಾಗಿ ಪಾಕಿಸ್ತಾನ ಕ್ರಮೇಣವಾಗಿ ತಮ್ಮ ಒಂದು ಸೈನಿಕ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದೆ. ಇದಕ್ಕೆ ನಿರಂತರವಾಗಿ ಭಾರತ ರಾಜತಾಂತ್ರಿಕ ಹೋರಾಟದ ಒಂದು ಶಾಕ್ ಆಗಿರ್ಬೋದು, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಿರ್ತಕ್ಕಂಥ ಮೀಟಿಂಗಲ್ಲಾಗಿರ್ಬೋದು, ಜೊತೆಗೆ ಕಾಶ್ಮೀರದಲ್ಲಿ ಇಂಚಿಂಚು ಮಾಹಿತಿಯನ್ನು ಕಲೆ ಆಗ್ತಿರುವಂಥ ಭಾರತೀಯ ಸೇನಾ ಪಡೆಯ ಒಂದು ಕಾರ್ಯದಕ್ಷತೆ ಆಗಿರ್ಬೋದು, ಈ ಒಂದು ಆಡಳಿತಾತ್ಮಕವಾದಂಥ ಒಂದು ಕಾರ್ಯವೈಖರಿಗಳಿಗೆ ಪಾಕಿಸ್ತಾನ ವಿಲವಿಲವಾಗಿ ಒದ್ದಾಡ್ಕೊಳ್ತಿದೆ. ಇದಕ್ಕೆ ಒಂದು ನಿದರ್ಶನ ಪಾಕಿಸ್ತಾನದಲ್ಲಿ ಇದಾಗಲೇ ಒಂದಷ್ಟು ಸಚಿವರು ಒಂದು ಸ್ವಯಂ ಪ್ರೇರಿತ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ಉಗ್ರರ ದಾಳಿಗೆ ನಮ್ಮ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ತನಿಖೆ ಆಗಲಿ, ಈ ಒಂದು ಉಗ್ರರ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಲಿ ಅಂತ ಒಂದಷ್ಟು ಕಾಲ ಸಮಯವನ್ನು ಮುಂದೂಡುವಂಥ ಒಂದು ತಂತ್ರವನ್ನು ಏನಿಟ್ಟಿದ್ದಾರೆ. ಆದರೆ ಇದು ಯಾವುದಕ್ಕೂ ಸೊಪ್ಪನ್ನು ಹಾಕಿರ್ತಕ್ಕಂಥ ಭಾರತ ದೇಶ, ಯಾವುದೇ ರೀತಿಯ ಸೊಪ್ಪನ್ನು ಹಾಕದೇ ಇರುವಂಥ ಭಾರತ ದೇಶ ಸದ್ಯಕ್ಕೆ ರಾಜತಾಂತ್ರಿಕ ಹೋರಾಟನ ಮುಂದುವರಿಸ್ತಿರುವಂಥದ್ದು. ಇದೀಗ ಬಲೂಚಿಸ್ತಾನದ ಗಡಿಯಲ್ಲಿರುವಂಥ ಭಾರತ ಮತ್ತು ಪಾಕಿಸ್ತಾನ ತಮ್ಮ ಸೈನಿಕರು ನಿರಂತರವಾಗಿ ಒಂದಷ್ಟು ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಇದಾಗಿ ಪ್ರತೀಕಾರವಾಗಿ ಪಾಕಿಸ್ತಾನ ತಮ್ಮ ಒಂದು ಯುದ್ಧದ ಟ್ಯಾಂಕರ್ಗಳನ್ನಾಗಿರ್ಬೋದು, ತಮ್ಮ ಒಂದು ಸೇನೆಯ ಒಂದು ಸೈನಿಕರನ್ನ ಆಗಿರ್ಬೋದು, ನಿರಂತರವಾಗಿ ತಮ್ಮ ಒಂದು ಸಂಖ್ಯೆಯನ್ನು ಗಣನೀಯವಾಗಿ ಏರಿಕೆ ಮಾಡಿಕೊಳ್ತಿರುವಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಪಾಕಿಸ್ತಾನಕ್ಕೆ ಭಾರತದಿಂದ ಯಾವುದೇ ಕ್ಷಣದಲ್ಲಾದರೂ ಯುದ್ಧ ಘೋಷಣೆ ಆಗುವಂಥ ಒಂದು ಸಾಧ್ಯತೆ ಅಥವಾ ಒಂದು ಆತಂಕದಲ್ಲಿ ಪಾಕಿಸ್ತಾನ ಈ ಒಂದು ನಡೆಯನ್ನು ಪಾಲಿಸ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಜೊತೆಗೆ ವಿಶ್ವಸಂಸ್ಥೆ ಆಗಿರ್ಬೋದು, ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ವರ್ಚಸ್ಸನ್ನು ಪಾಕಿಸ್ತಾನದ ದೇಶಕ್ಕೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಭಾರತ ಅನುಸರಿಸಿರುವಂಥ ಒಂದು ನೀತಿ ಆಗಿರ್ಬೋದು, ಜೊತೆಗೆ ಯಾವುದೇ ಎಲ್ಲ ಆಯಾಮದಲ್ಲೂ ತೆಗೆದುಕೊಂಡ್ರೂ ಸಹ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಒಂದು ವಿಚಾರದಲ್ಲಿ ನಾವು ತಪ್ಪು ಹೆಜ್ಜೆಯನ್ನು ಹಾಕಿದ್ದೇವೆ ಅಂತ. ಹೀಗಾಗಿ ಕ್ರಮೇಣವಾಗಿ ಪಾಕಿಸ್ತಾನದ ಸೈನಿಕರು ಕೂಡ, ಅಂದರೆ ಪಾಕಿಸ್ತಾನ ದೇಶದ ಸೇನಾ ಮುಖ್ಯಸ್ಥರೇ ತಮ್ಮ ಒಂದು ಹೆಂಡತಿ ಮತ್ತು ಮಕ್ಕಳನ್ನ ಅನ್ಯ ದೇಶಕ್ಕೆ ಕಳಿಸಿಕೊಟ್ಟಿರುವಂಥ ಘಟನೆ ಒಂದು ಮಾಹಿತಿ ಕಳೆದ ದಿನ ಲಭ್ಯ ಆಗಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಸಚಿವರಾಗಿರ್ಬೋದು ಅಥವಾ ಪಾಕಿಸ್ತಾನ ದೇಶಕ್ಕೆ ಭಾರತ ದೇಶದ ಒಂದು ದಾಳಿಯಿಂದ ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ನೀತಿಯನ್ನು ಅನುಸರಿಸ್ತಿದೆಯಾ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಮೀಟಿಂಗ್ ಆಗಿರ್ಬೋದು, ಜೊತೆಗೆ ಅವರ ಒಂದು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ಆಗಿರ್ಬೋದು, ಜೊತೆಗೆ ಭಾರತೀಯ ಸೇನಾ ಮುಖ್ಯವಾಗಿ ನೋಡಿ, ಈಗ ಯುದ್ಧಕ್ಕೆ ಪಾಕಿಸ್ತಾನ ಸಿದ್ಧವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಇದ್ರ ಜೊತೆಗೆ ಯಾವ ಧೈರ್ಯದಲ್ಲಿ ಯುದ್ಧಕ್ಕೆ ಸಿದ್ಧವಾಗಿದೆ ಪಾಕಿಸ್ತಾನ ಅಂತ ಹೇಳಿ. ಯಾಕೆಂದರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ, ಅರ್ಥವ್ಯವಸ್ಥೆ ಹಾಳಾಗಿದೆ, ಪಾಕಿಸ್ತಾನದಲ್ಲೇ ಅರಾಜಕತೆ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಯುದ್ಧಕ್ಕೆ ಬೇಕಾದಂತಹ ಟ್ಯಾಂಕರ್ಗಳಿಗೆ ಇಂಧನ ಕೂಡ ಇರೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಯಾವ ಧೈರ್ಯದಲ್ಲಿ ಅಥವಾ ಯಾವುದೇ ಈ ಹಿಂದೆ ಅಥವಾ ಪಾಕಿಸ್ತಾನಕ್ಕೆ ಬೇರೆ ಯಾವುದಾದ್ರು ದೇಶದ್ದು ಕುಮ್ಮಕ್ಕೆ ಏನಾದರೂ ಸಿಗ್ತಾ ಇದೆಯಾ, ಬೆಂಬಲ ಏನಾದರೂ ಸಿಗ್ತಾ ಇದೆಯಾ ಅಂತ? ಮಹೇಶ್, ನಾವು 2 ತಿಂಗಳ ಹಿಂದೆ ಪಾಕಿಸ್ತಾನದ ಒಂದು ಆರ್ಥಿಕ ವ್ಯವಸ್ಥೆನ ಗಮನಿಸಿದೆ. ಆದಲ್ಲಿ ಅಲ್ಲಿ ಹಣದುಬ್ಬರ ಅನ್ನೋದು ದಿನಕ್ಕೆ ಕುಸಿತಾ ಇದೆ. ಒಂದು ಕಡೆ ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು, ಒಂದಷ್ಟು ತರಕಾರಿ ಬೆಳೆಗಳಾಗಿರ್ಬೋದು, ಜೊತೆಗೆ ವಿಶ್ವ ಮಾರುಕಟ್ಟೆಯಲ್ಲಿ ಪಾಕಿಸ್ತಾನದ ಒಂದು ಆರ್ಥಿಕ ಮೌಲ್ಯ ದಿನಕ್ಕೆ ಕುಗ್ತಾ ಇದೆ. ಇದಕ್ಕೆ ಅವರು ಅನುಸರಿಸತಕ್ಕಂಥ ನೀತಿ ಆಗಿರ್ಬೋದು, ಅವರು ಉಗ್ರರಿಗೆ ಪೋಷಣೆ ಮಾಡ್ತಿರುವಂಥ ಒಂದು ನೀತಿ ಆಗಿರ್ಬೋದು, ಇದು ಎಲ್ರಿಗೂ ಜಗಜ್ಜಾರಿ ಆಗಿರುವಂಥ ಮಾಹಿತಿ. ಹೀಗಾಗಿ ಪಾಕಿಸ್ತಾನ ಏನಾದರೂ ಯುದ್ಧವನ್ನು ಸ್ವಾಗತ ಮಾಡಿದ್ದೇ ಆದಲ್ಲಿ ಅವ್ರಿಗೆ ಕುಮ್ಮಕ್ ಕೊಡ್ತಿರುವಂಥ ದೇಶ ಬೇರೆ ಯಾವುದೂ ಅಲ್ಲ, ಅದು ಚೀನಾ ದೇಶ. ಯಾಕಂತಂದ್ರೆ ಚೀನಾ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಪಾಕಿಸ್ತಾನಕ್ಕೆ ಕುಮ್ಮಕ್ ಕೊಡ್ತಾನೆ ಇದೆ, ಅದು ಯುದ್ಧದಲ್ಲಾಗಿರ್ಬೋದು, ಜೊತೆಗೆ ಬೇರೆ ಯಾವುದೇ ವಿಚಾರದಲ್ಲಾಗಿರ್ಬೋದು. ಆದರೆ ಭಾರತ ದೇಶಕ್ಕೆ 140 ಕೋಟಿ ಇರುವಂಥ ಭಾರತ ದೇಶಕ್ಕೆ ಒಂದು ವೇಳೆ ಯುದ್ಧ ಮಾಡಿದ್ದೇ ಆದಲ್ಲಿ ಭಾರತಕ್ಕೆ ಹಲವು ರಾಷ್ಟ್ರಗಳೊಂದು ಬೆಂಬಲ ಇರೋದು ಮೇಲ್ನೋಟಕ್ಕೆ ಇಲ್ಲಿ ಸ್ಪಷ್ಟ ಆಗುತ್ತೆ. ಅಮೆರಿಕದ ಅಧ್ಯಕ್ಷ ಕೂಡ ಇದನ್ನು ಹೇಳಿರುವಂಥದ್ದು. ಅಮೆರಿಕದ ಉಗ್ರರನ್ನ ಹೊಡೆದುರುಳಿಸುವಂಥ ಪ್ರಯತ್ನದಲ್ಲಿ ಭಾರತ ದೇಶದ ಜೊತೆಗೆ ನಾವಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಪಾಕಿಸ್ತಾನ ಏನಾದರೂ ಯುದ್ಧವನ್ನು ಸ್ವಾಗತ ಮಾಡಿದರೆ ಭಾರತ ದೇಶಕ್ಕಿಂತ ಪಾಕಿಸ್ತಾನ ದೇಶಕ್ಕೆ ಹೆಚ್ಚಿನ ಒಂದು ಹೊಡೆತ ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ಮಹೇಶ್, ಧನ್ಯವಾದ ಅಭಿ ತಮ್ಮೆಲ್ಲ ಮಾಹಿತಿಗಾಗಿ.